ಕೋಡುಬಳೆ ಅಂದ್ರೆ ಅಡುಕಲೆ. ಮತ್ತೆ ಯುದ್ಧ ಆರಂಭ. ಅಮೆರಿಕ ಇರಾನ್ ದಾಳಿ ಪ್ರತಿದಾಳಿಯ ಬೆನ್ನಲ್ಲೇ ತೈಲ ಬೆಲೆ ಏರಿಕೆಯಾಗಿದೆ. ಬ್ರೆಂಟ್ ಕಚ್ಚಾ ತೈಲ ಬ್ಯಾರಲ್ಗೆ $78.68 ಏರಿಕೆಯಾಗಿದೆ. WTI ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $74.22. ದಾಳಿ ಪ್ರತಿದಾಳಿ ತೀವ್ರವಾಗ್ತಾ ಇದ್ದಂತೆ ತೈಲ ಬೆಲೆ $1 ಏರಿಕೆಯಾಗಿರುವಂಥದ್ದು. ಅಂತೂ ಯುದ್ಧ ಮುಕ್ತಾಯ ಆಗ್ತಾ ಇದೆ, ಎಲ್ಲವೂ ಕೂಡ ಸಮಸ್ಥಿತಿಗೆ ಬರುತ್ತೆ ಅಂತ ನಿರಾಳರಾಗಿದ್ರು ಜಗತ್ತಿನ ಮಂದಿ. ಆದರೆ ಅಷ್ಟರಲ್ಲೇ ಮತ್ತೆ ಯುದ್ಧ ಆರಂಭ ಆಗಿರೋದು. ಈಗ ಕಚ್ಚಾ ತೈಲದ ಬೆಲೆಯಲ್ಲಿ ಮತ್ತೆ ಏರಿಕೆ ಕಾಣಿಸ್ತಾ ಇದೆ. ದಾಳಿ ಪ್ರತಿದಾಳಿಯ ಬಳಿಕ ತೈಲ ಬೆಲೆ $1 ಏರಿಕೆಯಾಗಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಒಟ್ಟಾರೆ ಯುದ್ಧದ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಎಲ್ಲ ಮುಗೀತು ಅಂತ ಅನ್ನೋಷ್ಟರಲ್ಲಿ ಮತ್ತೆ ಯುದ್ಧ ಆರಂಭ ಆಗಿರುವಂಥದ್ದು. ಅದರಲ್ಲೂ ಕೂಡ ಟ್ರಂಪ್ ಕೊಟ್ಟಂತಹ ಎಚ್ಚರಿಕೆ, ಕದನ ವಿರಾಮ ನನ್ನ ಪ್ರಕಾರ ಅಂತೂ ಮುಕ್ತಾಯ ಅನ್ನುವಂಥ ಅವರ ಹೇಳಿಕೆ, ಆ ದಾಳಿ ತೀವ್ರಗೊಳ್ತಾ ಇರೋದನ್ನು ಗಮನಿಸ್ತಾ ಹೋದರೆ ಹಾರ್ಮುಜ್ ಮತ್ತೆ ಡೇಂಜರಸ್ ಸ್ಪಾಟ್ನಲ್ಲಿ ಇದೆಯಾ? ಜಗತ್ತು ಮತ್ತೆ ಈಗ ತೈಲ ಬೆಲೆ ಏರಿಕೆ ಹಾಗೆ ಉಳಿದ ಎಲ್ಲ ಸಂಘರ್ಷಗಳನ್ನು ಎದುರಿಸಬೇಕಾಗತ್ತಾ ಅಂತ? ಪ್ರತಿಮಾ, ಜೂನ್ 16ನೇ ತಾರೀಕು ಅಮೆರಿಕ ಹಾಗೂ ಇರಾನ್ ನಡುವೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು. ಆ MOUಗೆ ಎರಡೂ ದೇಶಗಳು ಕೂಡ ಸಹಿಯನ್ನು ಹಾಕಿದ್ವು. ಮುಂದಿನ 60 ದಿವಸಗಳ ಒಳಗಾಗಿ ಒಂದು ಅಂತಿಮವಾದಂತಹ ಷರತ್ತುಗಳಿಗೆ, ಅಂದರೆ ಇರಾನ್ ವಿಧಿಸಿದಂತಹ ಷರತ್ತುಗಳಿಗೆ ಅಮೆರಿಕ ಒಪ್ಕೋಬೇಕು, ಅಮೆರಿಕ ವಿಧಿಸಿದಂತಹ ಷರತ್ತುಗಳಿಗೆ ಇರಾನ್ ಒಪ್ಕೋಬೇಕು ಮುಂದಿನ 60 ದಿವಸಗಳಲ್ಲಿ ಅನ್ನುವಂಥದ್ದು ಚರ್ಚೆ ಆಗಿತ್ತು. ಮುಂದಿನ 60 ದಿವಸಗಳಲ್ಲಿ ಆಗುವಂಥ ಒಪ್ಪಂದಕ್ಕೆ ಅಂತಿಮವಾದಂತಹ ಎರಡೂ ದೇಶಗಳ ನಡುವೆ ಒಂದು ಒಪ್ಪಂದ ಆಗುತ್ತೆ ಮತ್ತು ಯಾವುದೇ ರೀತಿಯಂಥ ದಾಳಿ ಪ್ರತಿದಾಳಿ ಇರೋದಿಲ್ಲ, ಶಾಶ್ವತವಾದಂಥ ಒಂದು ಒಪ್ಪಂದ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇತ್ತು. ಇದರ ಮಧ್ಯೆ ಹಾರ್ಮುಜ್ ಜಲಸಂಧಿಯಲ್ಲಿ ಸರಕು ಸಾಗಾಣಿಕೆ ಹಡಗುಗಳ ಮೇಲೆ ಇರಾನ್ ದಾಳಿಯನ್ನು ಮಾಡುತ್ತೆ. IRGC ದಾಳಿಯನ್ನು ಮಾಡಿದೆ ಅನ್ನುವಂತಹ ನೆಪವನ್ನು ಇಟ್ಕೊಂಡು ಅಮೆರಿಕ ಮತ್ತೆ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇರುವಂತಹದ್ದು. ನಿನ್ನೆಯಿಂದಲೂ ಕೂಡ ನಿರಂತರ ದಾಳಿಯನ್ನು ಮಾಡ್ತಾ ಇದೆ. ನಿನ್ನೆಯಿಂದ ಇವತ್ತಿನವರೆಗೆ ಸುಮಾರು 90 ಕಡೆ ನಿರಂತರ ದಾಳಿಯನ್ನು, ಕ್ಷಿಪಣಿ ದಾಳಿಯನ್ನು ಅಮೆರಿಕ ಮಾಡಿದೆ. ಅದು ಪ್ರಮುಖವಾಗಿ ಬಂದರು ನಗರಗಳನ್ನು ಗುರಿಯಾಗಿರಿಸಿಕೊಂಡು, ಎಲ್ಲೆಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತೆ ಆ ನಗರಗಳನ್ನು ಗುರಿಯಾಗಿರಿಸಿಕೊಂಡು ಬಂದರುಗಳ ಮೇಲೆ ದಾಳಿಯನ್ನು ಮಾಡಿರುವಂತಹದ್ದು. ಜೊತೆಗೆ ಇರಾನ್ನ ಸೇನಾ ವ್ಯವಸ್ಥೆ ಏನಿದೆ, IRGCಯ ಕಟ್ಟಡ ಆಗಿರ್ಬೋದು, ಕ್ಷಿಪಣಿ ತಯಾರಿಕಾ ಕೇಂದ್ರಗಳಾಗಿರಬಹುದು, ಇಂತಹ ಘಟಕಗಳನ್ನು ಗುರಿಯಾಗಿರಿಸಿಕೊಂಡು, ಡ್ರೋನ್ ತಯಾರಿಕಾ ಘಟಕಗಳನ್ನು ಗುರಿಯಾಗಿರಿಸಿಕೊಂಡು ಅಮೆರಿಕ ದಾಳಿಯನ್ನು ಮಾಡ್ತಾ ಇದೆ. ಈಗ ಒಂದು ಕಡೆ ಅಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಇವತ್ತು ನಡೀತಾ ಇದೆ. ಇವತ್ತು ಸಂಜೆ ಸುಮಾರಿಗೆ ಇವತ್ತು ಅಂತ್ಯಕ್ರಿಯೆ ನಡೀತಾ ಇರುವಂಥದ್ದು ಮಶಾದ್ನ ಪವಿತ್ರ ದರ್ಗಾದಲ್ಲಿ ಇವತ್ತು ನಡೀತಾ ಇದೆ. ಸಾವಿರಾರು ಲಕ್ಷಾಂತರ ಜನರು ಭಾಗವಹಿಸ್ತಾ ಇದ್ದಾರೆ. ಸುಮಾರು 1.5 ಕೋಟಿಯಷ್ಟು ಜನರು ಭಾಗವಹಿಸ್ಬೋದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಒಂದು ಕಡೆ ಅಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂಥ ಎಲ್ಲ ರೀತಿಯಂಥ ಸಿದ್ಧತೆಗಳು ನಡೀತಾ ಇದೆ. ಜನರು ಮಶಾದ್ ನಗರದತ್ತ ತೆರಳುತ್ತಾ ಇದ್ದಾರೆ. ಇನ್ನೊಂದು ಕಡೆ ಅಮೆರಿಕ ದಾಳಿಯನ್ನು ಮಾಡ್ತಾ ಇರುವಂತಹದ್ದು. ಮಶಾದ್ ನಗರ ಕಡೆ ತೆರಳುವಂತಹ ರಸ್ತೆಗಳ ಮೇಲೂ ಮತ್ತೆ ಬ್ರಿಡ್ಜ್ಗಳನ್ನು ಕೂಡ ಉಡಾಯಿಸ್ತೀವಿ ಅನ್ನುವಂಥದ್ದು ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ. ಮತ್ತೆ ಒಂದೆರಡು ಕಡೆ ದಾಳಿ ಕೂಡ ಆಗಿದೆ ಅನ್ನುವಂಥದ್ದನ್ನು IRGC ಒಂದು ಆರೋಪವನ್ನು ಮಾಡ್ತಾ ಇದೆ. ಅಂದರೆ ಮಶಾದ್ ನಗರಕ್ಕೂ ಕೂಡ ತೆರಳಬಾರದು, ಆ ರೀತಿಯಾದಂತಹ ದಾಳಿಯನ್ನು ಅಮೆರಿಕ ಮಾಡ್ತಾ ಇದೆ. ಅಂತ್ಯಕ್ರಿಯೆ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತಹ ಆರೋಪವನ್ನು IRGC ಮಾಡ್ತಾ ಇದೆ. ಒಂದು ಕಡೆ ಅದು ನಡೀತಾ ಇದೆ, ಇನ್ನೊಂದು ಕಡೆ ಇರಾನ್ ಕೂಡ ಪ್ರತಿರೋಧವನ್ನು ಒಡ್ತಾ ಇದೆ. ಬಹರೇನ್ ಹಾಗೂ ಕುವೈತ್ನಲ್ಲಿ ಇರ್ತಕ್ಕಂಥ ಅಮೆರಿಕದ ಸೇನಾ ನೆಲೆಗಳ ಮೇಲೆ ನಿರಂತರ ದಾಳಿಯನ್ನು ಮಾಡ್ತಾ ಇದೆ. ಮತ್ತೆ ಇಷ್ಟಕ್ಕೆ ನಿಲ್ಲೋದಿಲ್ಲ, ಇದನ್ನ ದಾಳಿಯನ್ನು ಮತ್ತೆ ಮುಂದುವರಿಸ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಅಂದ್ರೆ ಅಂತ್ಯಕ್ರಿಯೆ ಒಂದು ಮುಗಿದು ಹೋಗ್ಲಿ, ನಂತರ ನಮ್ಮ ಪ್ರತಿದಾಳಿ ಎಂದಿನಂತೆ ಇರುತ್ತೆ. ಅಂದರೆ ಕಳೆದ 135 ದಿವಸಗಳಲ್ಲಿ ಯಾವ ರೀತಿಯಂತ ಅಮೆರಿಕವನ್ನು ಎದುರಿಸ್ತು ಅದೇ ರೀತಿಯಾಗಿ ಎದುರಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈಗ ಇರಾನ್ ಕೊಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್. ಕೋಡುಬಳೆ ಅಂದ್ರೆ ಅಡುಕಲೆ.